ಪೊಲೀಸರ ಕರ್ತವ್ಯಕ್ಕೆ ಗೌರವ, ಸುರಕ್ಷತೆಗೆ ಸಹಕಾರ. ಟ್ರಾಫಿಕ್ ಪೊಲೀಸರಿಗೆ ಆಲ್ ವೆದರ್ ಜಾಕೆಟ್ ವಿತರಣೆ. ಟ್ರಾಫಿಕ್ ಪೊಲೀಸರ ಸೇವೆಗೆ ಸಾಥ್ ನೀಡಿದ ಕಾಂಗರೋ ಕೇರ್ ಆಸ್ಪತ್ರೆ. ಸಮಾಜದ ಸುರಕ್ಷತೆಗಾಗಿ ಹಗಲಿರುಳು ದುಡಿಯುವ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಸೇವೆಯನ್ನ ಗೌರವಿಸುವ ನಿಟ್ಟಿನಲ್ಲಿ ತುಮಕೂರಿನಲ್ಲಿ ಅರ್ಥಪೂರ್ಣ ಸಾಮಾಜಿಕ ಕಾರ್ಯಕ್ರಮವೊಂದು ನಡೆಯಿತು. ಕಾಂಗರೋ ಕೇರ್ ಹಾಸ್ಪಿಟಲ್ ವತಿಯಿಂದ ಟ್ರಾಫಿಕ್ ಪೊಲೀಸರಿಗೆ ಆಲ್ ವೆದರ್ ಜಾಕೆಟ್ಗಳನ್ನು ವಿತರಿಸುವ ಮೂಲಕ ಅವರ ಕರ್ತವ್ಯಕ್ಕೆ ನೆರವಾಗುವ ಪ್ರಯತ್ನವನ್ನ ಮಾಡಲಾಗಿದೆ. ಬಿಸಿಲು, ಮಳೆ, ಚಳಿ ಎನ್ನದೇ ನಗರದ ವಾಹನ ದಟ್ಟಣೆಯನ್ನ ನಿಯಂತ್ರಿಸಿ ಸಾರ್ವಜನಿಕರ ಸುರಕ್ಷತೆಗೆ ಶ್ರಮಿಸುವ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಸೇವೆ ನಿಜಕ್ಕೂ ಸವಾಲಿನದು. ಇಂತಹ ಸಿಬ್ಬಂದಿಯ ಕರ್ತವ್ಯ ನಿರ್ವಹಣೆಗೆ ಮತ್ತಷ್ಟು ಅನುಕೂಲವಾಗುವ ಉದ್ದೇಶದಿಂದ ತುಮಕೂರಿನ ಕಾಂಗರೋ ಕೇರ್ ಹಾಸ್ಪಿಟಲ್ ಆಲ್ ವೆದರ್ ಜಾಕೆಟ್ಗಳನ್ನು ವಿತರಿಸಿ ಸಮಾಜಮುಖಿ ಕಾರ್ಯಕ್ಕೆ ಮಾದರಿಯಾಗಿದೆ. ನಗರದ ಕಾಂಗರೋ ಕೇರ್ ಆಸ್ಪತ್ರೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿ ಗೋಪಾಲ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ರು. ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗೆ ಆಲ್ ವೆದರ್ ಜಾಕೆಟ್ಗಳನ್ನು ವಿತರಿಸಿ ಅವರ ಸೇವೆಯನ್ನ ಗೌರವಿಸಲಾಯಿತು. ತುಮಕೂರಿನಷ್ಟೇ ಅಲ್ಲದೆ ಇತರ ಜಿಲ್ಲೆಗಳಲ್ಲಿಯೂ ಇದೇ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನ ಸಂಸ್ಥೆ ನಡೆಸ್ತಾ ಇರುವುದು ವಿಶೇಷ. ಪೊಲೀಸ್ನವರಿಗೆ ಒಂದು ಅತ್ಯುತ್ತಮವಾದಂತ ಇವತ್ತು ಸಲಕರಣೆ ಕೊಡ್ತಿದ್ದಾರೆ. ಯಾಕಂದ್ರೆ ಶಸ್ತ್ರ ಇಲ್ಲ ನೀವೇನು ಮಾಡೋಕ್ಕಾಗಲ್ಲ, ಗನ್ನು ಒಂದ್ ಕಡೆ, ಆದ್ರೆ ನಿಮ್ಗೂ ಕೂಡ, ಯಾಕಂದ್ರೆ ಪೊಲೀಸ್ ಕತೆ ನಾವು ಅನ್ಕೊಂತೀವಿ ಗೋಪಾಲ್ ಸರ್, ಈ ಬರೇ VIP ಹೋಗಿ 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 ನಿಂತ್ಕೊಂಡು ಹೆಂಗ್ ನಿಂತ್ಕೊಂತಾರಪ್ಪ ಅಷ್ಟೊತ್ತು ನಿಂತ್ಕೊಂಡು ರೋಡ್ನಲ್ಲಿ ಕಾಯೋದು ನೋಡ್ತೀವಲ್ಲ, ನಮ್ಗೇನೆ ಅನ್ನಿಸ್ತದೆ ಇದು ಒಂಥರ ಆ ಜೀವನ ಅಂತ ಹೇಳೋದು ಬೇಡಿ. ಒಟ್ಟಿನಲ್ಲಿ ಇದು ತುಂಬಾ ಕಷ್ಟದ ಜೀವನ ಪೊಲೀಸ್ನವ್ರದ್ದು ಕೂಡ. ಅದರಲ್ಲೂ ವಿಶೇಷವಾಗಿ ಟ್ರಾಫಿಕ್ನವರು ಸರ್, ಇವರು ಎಷ್ಟು ಗಾಳಿ ಹೊಗೆ ಕುಡಿತಾರೋ ಇವ್ರ ಲೆಕ್ಕ, ಸ್ಮೋಕಿಂಗಿನ ಹೈಯೆಸ್ಟ್ ಇವ್ರು ಹೊಗೆ ಕುಡ್ಕೊಂಡೇನೆ. ಅದಕ್ಕೆ ಇವ್ರಿಗೆ ಆ 3M ಕಂಪ್ನಿ ನಮ್ಮ ಫ್ರೆಂಡ್ ಗಿರಿಧರ್ ಅಂತ ಅವ್ನು ಟಾಪ್ ಮೋಸ್ಟ್ ಅಲ್ಲಿ ಇದ್ದಾನೆ ಪೂರ್ತಿ. ಅವ್ನು ಹೇಳೋನು ನಾವು ಪೊಲೀಸ್ಗೆ ಕೊಡ್ತಾ ಇದೀವಿ ಮಾಸ್ಕ್ ಅವ್ರಿಗೆ. ಈ ಡೆಲ್ಲಿನಲ್ಲೆಲ್ಲ ಇಲ್ಲ ಅಂದ್ರೆ ಅಲ್ಲಿ ಬದುಕಕ್ಕೆ ಆಗಲ್ಲ ಪೂರ್ತಿ. ಡೆಲ್ಲಿನಲ್ಲಿ ನಾರ್ಮಲ್ ಮನುಷ್ಯನು ಹೋದ್ರೆ ಅವ್ರ ಲಂಗ್ಸ್ ಎಡವಟ್ ಆಗ್ಬಿಡ್ತದೆ ಅಲ್ಲಿ ಪೂರ್ತಿ, ಅಷ್ಟು ಪೊಲ್ಯೂಷನ್ ಇದೆ. ಅದರಿಂದ ಆ ಒಂದು 3M ಕಂಪ್ನಿ ತುಂಬಾ ಸ್ಪೆಷಲೈಸ್ಡ್ ಕಂಪ್ನಿ ಅದು. ಸೊ ಆ ಕಂಪ್ನಿ ಒಂದು ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ಜಾಕೆಟ್. ಯಾಕಂದ್ರೆ ನಾವು ನೋಡ್ತೀವಿ ಯೂಶಲಿ ಯಾವುದೋ ಒಂದು ಬ್ಯಾಗ್ ಕೊಡೋದು, ಪುಸ್ತಕ ಕೊಡೋದು, ಆದ್ರೆ ತುಂಬಾ ಪ್ರೊಫೆಷನಲ್ ಆಗಿ ಡಿಸೈನ್ ಮಾಡುವಂತ ಒಂದು ಜಾಕೆಟ್, ರಿಫ್ಲೆಕ್ಟಿವ್ ನೇಚರ್ ಇರ್ತದೆ. ಯಾಕಂದ್ರೆ ಪೊಲೀಸ್ನೇ ಹೊಡ್ಕೊಂಡು ಹೋಗಿರೋಂಥ ಕಚಡ ಜನನ ನಾವು ನೋಡಿದ್ದೀವಿ. ಇವತ್ತು ರೋಡ್ ರೇಜ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಈ ಸರಿ ಅಸೆಂಬ್ಲಿಲಿ ಒಂದು ಕ್ವಶನ್ ಕೇಳಬೇಕು ಅನ್ಕೊಂಡಿದ್ವಿ ನಾವು ಕೂಡ. ಪೊಲೀಸ್ಗೆ ಹೊಡೆದಿದ್ದಾರೆ ಸರ್ ಮೊನ್ನೆ. ಪೊಲೀಸ್ ಯಾರೋ ಇವ್ರು ಬೆಂಗಳೂರಿನಲ್ಲಿ ರಿಪೋರ್ಟ್ ಆಗಿದೆ, ಜೀಪ್ ತಗೊಂಡು ಹೋಗ್ಬೇಕಾದ್ರೆ ಅಡ್ಡ ನಿಂತ್ಕೊಂಡು ಹಾಂಕ್ ಮಾಡಿದ್ರೆ ಅಡ್ಡ ರೋಡ್ ಮಧ್ಯೆ ನಿಲ್ಸಿರೋ ಗಾಡಿಗೆ ಒಂದು ಪೊಲೀಸ್ ಮೇಲೆ ಅಸಾಲ್ಟ್ ಮಾಡುವಂತ ವರ್ಸ್ಟ್ ಇವತ್ತು ಕ್ರೌಡ್ ನಾವು ನೋಡ್ತಾ ಇದೀವಿ. ಪೊಲೀಸ್ಗೂ ಇವತ್ತು ತುಂಬಾ ಸೇಫ್ಟಿ ಬೇಕು ಸರ್, ಇಲ್ಲಾಂದ್ರೆ ತುಂಬಾ ಹಾಸ್ಟೈಲ್ ಕ್ರೌಡ್ ಇದೆ. ರಾತ್ರಿ ಹೊತ್ತು, ಮಧ್ಯರಾತ್ರಿ ಹೊತ್ತು ಕ್ವಶನ್ ಮಾಡ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿ ಇವತ್ತು ಇನ್ಸಿಡೆಂಟ್ಗಳು ನಾವು ನೋಡ್ತಾ ಇದೀವಿ. ಅದರಿಂದ ಇವತ್ತು ಒಳ್ಳೆ ಕೆಲಸ ನಮ್ಮ ಕ್ಯಾಂಗರೋ ಹಾಸ್ಪಿಟಲ್ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವತ್ತು ಕೊಟ್ಟು ಮಾಡ್ತಾ ಇದ್ದಾರೆ. ಅದು ಸಿಂಬಾಲಿಕ್ ಅಷ್ಟೇ, CSR ಆಕ್ಟಿವಿಟಿ. ಯಾರ ಬೇಕಾದ್ರೂ ಅವ್ರು ಹೇಳ್ದಂಗೆ ದೇವಸ್ಥಾನ, ಸ್ಕೂಲು ಇದು ಕಾಮನ್ ಆಗ್ಬಿಟ್ಟಿದೆ. ಆದ್ರೆ ಇವತ್ತು ವಿಶೇಷವಾಗಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಟ್ರಾಫಿಕ್. ಇವತ್ತು ಟ್ರಾಫಿಕ್ ಇನ್ನು ಜನಕ್ಕೆ ಸೆನ್ಸ್ ಇಲ್ಲ, ನೀವು ನಿಂತ್ಕೊಂಡ್ರೆ ಅದೊಂದು ಭಯ ಏನಾರೋ ಒಂದು ಕಂಟ್ರೋಲ್ ಆಗ್ತದೆ. ಅದರಿಂದ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಒಳ್ಳೆ 3M ಕಂಪ್ನಿಯ ಒಂದು ಜಾಕೆಟ್ ಅನ್ನು ಕೊಡ್ತಿರುವಂತದ್ದು. ಮತ್ತು ಕ್ಯಾಂಗರೋ ಹಾಸ್ಪಿಟಲ್ ವಿಶೇಷವಾಗಿ ವಿ ಶುಡ್ ಥ್ಯಾಂಕ್ ಸುಬ್ಬಯ್ಯ ಸರ್. ಇನ್ನು ಕಾಂಗರೋ ಕೇರ್ ಸಂಸ್ಥಾಪಕ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಮಾತನಾಡಿ, ಸಾರ್ವಜನಿಕರ ಸುರಕ್ಷತೆಗಾಗಿ 24 ಗಂಟೆಯೂ ಕರ್ತವ್ಯದಲ್ಲಿರುವ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಯ ಸೇವೆ ಅಮೂಲ್ಯವಾಗಿದೆ. ಅವರ ಆರೋಗ್ಯ ಮತ್ತು ಕರ್ತವ್ಯಕ್ಕೆ ನೆರವಾಗುವ ಉದ್ದೇಶದಿಂದ ಈ ಜಾಕೆಟ್ಗಳನ್ನು ನೀಡಲಾಗಿದೆ ಎಂದು ಹೇಳಿದ್ರು. ಸೊ ಈ ಪ್ರೋಗ್ರಾಮ್ ಅಲ್ಲಿ ನಾವು ಆಲ್ ವೆದರ್ ಜಾಕೆಟ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಯಾರಿಗೆ ಟ್ರಾಫಿಕ್ ಪೊಲೀಸ್, ತುಮಕೂರು ಟ್ರಾಫಿಕ್ ಪೊಲೀಸ್ಗೆ. ಇದು ಮಳೆಯಲ್ಲಾಗಲಿ ಬಿಸಿಲಲ್ಲಾಗಲಿ ಇದನ್ನ ಯೂಸ್ ಮಾಡ್ಬೋದು. ಇದು 3M ಕಂಪ್ನಿಯಿಂದ ನಾವು ತರಿಸಿರೋ ಡೆಲ್ಲಿಯಿಂದ. ಸೊ ಹಾಗಾಗಿ ಇದು CSR ಫಂಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ CSR ಫಂಡಿಂಗ್ ಆ್ಯಕ್ಟಿವಿಟಿ ಅಂದರೆ ನಾವು ಕಮ್ಯುನಿಟಿಗೆ ಅಂತ ವಿ ಹ್ಯಾವ್ ಟು ಗಿವ್ ಬ್ಯಾಕ್, ಆಯಿತಾ, ವಾಟ್ ಎವರ್ ವಿ ಮೇಕ್ ಸಮ್ ಪ್ರಾಫಿಟ್. ಈ ನಿಟ್ಟಿನಲ್ಲಿ ತುಮಕೂರು ಸಿಟಿ ಪೊಲೀಸ್ ಅವ್ರಿಗೆ, ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಜಾಕೆಟ್ ಡಿಸ್ಟ್ರಿಬ್ಯೂಷನ್ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿ ಮುಂದೆ ಬರ್ತಾ ಬೇರೆ ಟೌನ್ಸಲ್ಲಿ, ಸರೌಂಡಿಂಗ್ ಟೌನ್ಸಲ್ಲಿ ಅವ್ರಿಗೂ ಕೊಡೋಣ ಅಂದ್ಕೊಂಡಿದ್ದೀವಿ. ಈ ತುಮಕೂರಲ್ಲಿ ಇದು 5th ಪ್ರೋಗ್ರಾಮ್ ಆಗಿರುತ್ತೆ. ಫಸ್ಟು ಬ್ಯಾಂಗ್ಳೂರಲ್ಲಿ ಮಾಡಿದ್ವಿ, ನೆಕ್ಸ್ಟ್ ಮೈಸೂರು,
ಆಮೇಲೆ ರಾಮನಗರ, ಮಂಡ್ಯ, ಈಗ ತುಮಕೂರು, ನೆಕ್ಸ್ಟ್ ಚಾಮರಾಜನಗರ, ಕೂರ್ಗಲ್ಲಿ ಮಾಡ್ತೀವಿ. ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿ ಗೋಪಾಲ್ ಮಾತನಾಡಿ, ಆರೋಗ್ಯ ಸೇವೆಯ ಜೊತೆಗೆ ಸಾಮಾಜಿಕ ಹೊಣೆಗಾರಿಕೆಯನ್ನ ಸಮಾನವಾಗಿ ನಿಭಾಯಿಸುತ್ತಿರುವ ಕಾಂಗರೋ ಕೇರ್ ಆಸ್ಪತ್ರೆಯ ಈ ಕಾರ್ಯ ಶ್ಲಾಘನೀಯವಾಗಿದೆ. ಆಲ್ ವೆದರ್ ಜಾಕೆಟ್ಗಳು ಪೊಲೀಸ್ ಸಿಬ್ಬಂದಿಯ ದೈನಂದಿನ ಕರ್ತವ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ನೆರವಾಗಲಿದ್ದು ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವುದಾಗಿ ಹೇಳಿದರು. ತುಮಕೂರು ನಗರದಲ್ಲಿ ಹೊಸದಾಗಿ ಕಾಂಗ್ರೋ ಕೇರ್ ಹಾಸ್ಪಿಟಲ್ ಒಂದು ಸಂಸ್ಥೆಯಿಂದ ಇಲ್ಲಿ ಹೊಸದಾಗಿ ಹಾಸ್ಪಿಟಲನ್ನು ಹೈಟೆಕ್ ಹಾಸ್ಪಿಟಲನ್ನು ಓಪನ್ ಮಾಡಿದ್ದಾರೆ. ಓಪನ್ ಮಾಡಿ ಇಲ್ಲಿ ತುಮಕೂರು ಸಾರ್ವಜನಿಕರಿಗೆ, ಅದರಲ್ಲೂ ತಾಯಿ ಮಕ್ಕಳಿಗೆ ಒಂದು ರಕ್ಷಣಾತ್ಮಕವಾದಂಥ ಒಂದು ಚಿಕಿತ್ಸೆಯನ್ನು ಮತ್ತು ಕೇರನ್ನು ತೆಗೆದುಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಒಂದು ಉತ್ತಮವಾದ ಹೈಟೆಕ್ ಹಾಸ್ಪಿಟಲನ್ನು ತೆರೆದಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳಿಗೆ ಒಂದು ಆಲ್ ವೆದರ್ ಟ್ರಾಫಿಕ್ ಜಾಕೆಟನ್ನು ಕೊಟ್ಟಿದ್ದಾರೆ. ಆ ಮೂಲಕ ಸಾರ್ವಜನಿಕವಾಗಿ, ಅದರಲ್ಲೂ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಟ್ರಾಫಿಕ್ ಕರ್ತವ್ಯ ನಿರ್ವಹಿಸೋ ಸಮಯದಲ್ಲಿ ಅವರು ಒಂದು ರಕ್ಷಣಾತ್ಮಕವಾದ ಒಂದು ಈ ಉಡುಪನ್ನು ಧರಿಸಿ ಮಾಡಲಿ ಅಂತ ಹೇಳಿ ಈ ಒಂದು CSR ಫಂಡಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕೂಡ ಪೊಲೀಸರು ಸಹ ಅದನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸಿ ಇನ್ನೂ ಹೆಚ್ಚಿನ ಒಂದು ಜವಾಬ್ದಾರಿಯುತವಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ಇದು ಕಾರಣ ಆಗಿದೆ. ಹಾಗಾಗಿ ನಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಸರ್ವಿಸನ್ನು ಮಾಡ್ತೀವಿ ಅಂತ ತಿಳಿಸ್ತಾ, ನಮ್ಮ ಟ್ರಾಫಿಕ್ನವ್ರಿಗೆ ಈ ಜಾಕೆಟ್ನ ಕೊಟ್ಟಿರೋ ಈ ಸಂದರ್ಭದಲ್ಲಿ ನಾವು ಕಾರ್ಗೋ ಕೇರ್ ಹಾಸ್ಪಿಟಲ್ನ ಮುಖ್ಯಸ್ಥರಾದ ಶೇಖರ್ ಸುಬ್ಬಯ್ಯನವರಿಗೆ ಮತ್ತು ಎಂಟೈರ್ ತಂಡಕ್ಕೆ ಪೊಲೀಸ್ ಇಲಾಖೆಯಿಂದ ಧನ್ಯವಾದಗಳನ್ನು ಸಮಾಜಕ್ಕೆ ಸೇವೆ ಸಲ್ಲಿಸುವ ಕೈಗಳಿಗೆ ಗೌರವ ಸಲ್ಲಿಸುವ ಇಂತಹ ಕಾರ್ಯಕ್ರಮಗಳು ಕೇವಲ ವಸ್ತು ವಿತರಣೆಗೆ ಸೀಮಿತವಾಗದೆ ಪೊಲೀಸ್ ಸಿಬ್ಬಂದಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತವೆ. ಆರೋಗ್ಯ ಸೇವೆಯೊಂದಿಗೆ ಸಾಮಾಜಿಕ ಹೊಣೆಗಾರಿಕೆಯನ್ನ ಸಮರ್ಥಕವಾಗಿ ನಿಭಾಯಿಸುತ್ತಿರುವ ಕಾಂಗರೋ ಕೇರ್ ಆಸ್ಪತ್ರೆಯ ಈ ಹೆಜ್ಜೆಗೆ ಸಾರ್ವಜನಿಕರಿಂದಲೂ ಮೆಚ್ಚುಗೆ ವ್ಯಕ್ತವಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.